ಅಮ್ಮನಿಗೆ ಆಪರೇಷನ್ ಮಾಡಬೇಕಿತ್ತು. ಅದಕ್ಕೆ 5 ಲಕ್ಷ ದುಡ್ಡು ಖರ್ಚಾಗುತ್ತದೆ ಅಂತ ಯೋಚಿಸುತ್ತಿದ್ದೆ. ಆಗ ಪಕ್ಕದ ಮನೆಯ ಆಂಟಿ ತುಂಬ ಶ್ರೀಮಂತರು. ನೀನು ಇಂದು ನನ್ನ ಜೊತೆ ಒಂದು ರಾತ್ರಿ ಕಳೆದರೆ ನಿನಗೆ 10 ಲಕ್ಷ ಕೊಡುತ್ತೇನೆ ಅಂತ ಹೇಳಿದರು. ಇಷ್ಟ ಇಲ್ಲದಿದ್ದರೂ ಕೂಡ ನಾನು ಒಪ್ಪಿಕೊಂಡೆ. ಇಂದು ರಾತ್ರಿ ಅವರ ಮನೆಗೆ ಹೋದೆ. ಮೊದಲು ಮುಜುಗರ ಆದರೂ ಕೂಡ ಆಂಟಿ ತುಂಬ ಸಹಕಾರ ಮಾಡಿದರು. ಅವರು ತುಂಬ ಶ್ರೀಮಂತರು. ಮನೆ ತುಂಬ ಚೆನ್ನಾಗಿದೆ. ಆದರೆ ಗಂಡ ಯಾವಾಗಲೂ ಪಾರ್ಟಿ ಅಂತ ಹೊರಗಡೆ ಇರುತ್ತಾನಂತೆ. ಹೆಂಡತಿಗೆ ಸುಖ ಕೊಡುವುದಿಲ್ಲವಂತೆ. ಅದಕ್ಕಾಗಿ ಇವರು ನನ್ನನ್ನು ಅವರ ದೈಹಿಕ ಆಸೆಯನ್ನು ತೀರಿಸಿಕೊಳ್ಳಲು ಕರೆದಿದ್ದರು. ನನಗೆ ದುಡ್ಡು ಬೇಕಿತ್ತು ಅರ್ಜೆಂಟಾಗಿ. ಇಷ್ಟ ಇಲ್ಲದಿದ್ದರೂ ಒಪ್ಪಿಕೊಂಡೆ. ಅವರ ರೂಮ್ ತುಂಬ ಭವ್ಯವಾಗಿತ್ತು. ಹಾಸಿಗೆಯಂತೂ ತುಂಬ ಮೆತ್ತಗಿತ್ತು. ನಾನು ತುಂಬ ನಾಚಿಕೆಯಿಂದ ಇದ್ದೆ. ಆದರೆ ಆಂಟಿ ತುಂಬ ಮಾದಕವಾಗಿ ರೆಡಿಯಾಗಿ 16 ವರ್ಷದ ಹುಡುಗಿಯೂ ಕೂಡ ಆಂಟಿಯಷ್ಟು ಸುಂದರವಾಗುವುದಿಲ್ಲ. ಮೊದಲು ಅವರೇ ನನಗೆ ಮುತ್ತು ಕೊಟ್ಟರು. ನಾನು ಕೂಡ ಸಹಕರಿಸಿದೆ. ನಂತರ ಇಬ್ಬರೂ ಕೂಡ ಒಂದಾಗಲು ಕ್ರಿಯೆಗಳನ್ನು ಆರಂಭಿಸಿದೆವು. ಅವರ ಸೊಗಸಾದ ಕತ್ತಿಗೆ ನಿರಂತರವಾಗಿ ಮುತ್ತುಗಳನ್ನು ಕೊಡಲು ಆರಂಭಿಸಿದೆ. ಅವರೇ ತಮ್ಮ ಬ್ಲೌಸನ್ನು ತೆಗೆದರು. ಆಗ ಅವರ ಎದೆಗಳನ್ನು ಚೀಪುತ್ತಿದ್ದೆ. ನನ್ನ ಹೆಸರು ಕಿರಣ್. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ತುಂಬ ಒಳ್ಳೆಯವರು. ಸಂಪಾದನೆ ಮಾಡಿದ್ದನ್ನೆಲ್ಲ ಊರಿನ ಜನರ ಕಷ್ಟಕ್ಕೆ ಉಪಯೋಗ ಮಾಡುತ್ತಿದ್ದರು. ಈಗ ಅವರಿಗೆ ರಿಟೈರ್ಡ್ ಆಗಿದೆ. ಮನೆಯ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಅವರಿಗೆ ಪೆನ್ಷನ್ ಬಂದು 20 ರಿಂದ 30 ಸಾವಿರ ಬರುತ್ತದೆ ಅಷ್ಟೇ. ಅದನ್ನು ಕೂಡ ಊರಿನ ಜನರ ಸಹಾಯಕ್ಕಾಗಿ ಅವರು ಬಳಸುತ್ತಾರೆ. ಅಮ್ಮನಿಗೆ ಮದುವೆ ಆದಾಗಿನಿಂದ ಹೇಳಿ ಹೇಳಿ ಸಾಕಾಗಿದೆ. ಅವರು ಬಿಟ್ಟಿದ್ದಾರೆ. ನನಗೆ ಭಾಳ ಜವಾಬ್ದಾರಿ ಜಾಸ್ತಿ. ನನಗೆ ಬರುವ 50,000 ಸಂಬಳದಲ್ಲಿ ನಾನು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನನ್ನ ಖರ್ಚು ತುಂಬ ಇರುತ್ತದೆ. ಮಧ್ಯಾಹ್ನ ಊಟ ಹೊರಗೆ ತಿನ್ನಬೇಕು, ಬೈಕಿಗೆ ಪೆಟ್ರೋಲ್, ಈ ರೀತಿ ನನ್ನ ಖರ್ಚುಗಳೇ ತಿಂಗಳಿಗೆ 20,000 ಆಗುತ್ತದೆ. ಮನೆಗೆ 30,000 ತಂದುಕೊಟ್ಟರೆ ಅಮ್ಮ ಮತ್ತು 2 ತಂಗಿಯರು ಇದ್ದಾರೆ. ಅವರ ಕಾಲೇಜಿನ ಫೀಸು ಕಟ್ಟು ಅಂತ ಅನ್ನುತ್ತಾರೆ. ಆಗ ನಾನು ನನ್ನ ಆಫೀಸ್ನಲ್ಲಿ ಸಣ್ಣ ಪುಟ್ಟ ಲೋನ್ ತೆಗೆದುಕೊಂಡು ಅವರ ಕಾಲೇಜಿನ ಫೀಸನ್ನು ಕಟ್ಟುತ್ತೇನೆ. ದೊಡ್ಡ ದೊಡ್ಡ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ. ಈ ಕೆಲಸ ಸಿಕ್ಕಿರುವುದು ಹೆಚ್ಚು ಅಂತ ಅವರೆಲ್ಲ ಮಾತನಾಡುತ್ತಾರೆ. ನನ್ನ ಪ್ರಯತ್ನ ನನಗೆ. ಆದರೆ ರಾತ್ರಿ ಹೊತ್ತು ನಿದ್ರೆ ಬರುವುದಿಲ್ಲ. 2 ತಂಗಿಯರ ಮದುವೆ ಮಾಡಬೇಕು ಅಂತ. ಏಕೆಂದರೆ ತುಂಬ ಕಷ್ಟ. ಈಗಿನ ಖರ್ಚಿನಲ್ಲಿ ಒಡವೆ ಮಾಡಿಸುವುದು, ಬಟ್ಟೆ ತೆಗೆಯುವುದು. ಸರಳ ವಿವಾಹ ಮಾಡಿಬಿಡೋಣ ಅಂದರೆ ಅಮ್ಮ ಮತ್ತು ತಂಗಿಯರು ನನ್ನನ್ನು ಬೈಯುತ್ತಾರೆ. ನೀನು ಇರುವುದು ಏನಕ್ಕೆ? ಗಂಡು ಮಗ ಅಂತ ನಿನ್ನನ್ನು ನಾವೆಲ್ಲ ನಂಬಿದ್ದೇವೆ. ನೀನು ನಮಗೆ ಮೋಸ ಮಾಡಬಾರದು. ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಬೇಕು. ಹೊರಗಡೆಯೂ ಕೂಡ ತುಂಬ ರೂಮ್ಗಳನ್ನು ಮಾಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಬರುತ್ತಾರೆ ಅಂತ. ನನ್ನ ತಂಗಿಯಂದಿರು ಮಾತನಾಡುವ ಮಾತನ್ನು ಕೇಳಿ ಒಮ್ಮೊಮ್ಮೆ ಭಯವಾಗುತ್ತದೆ. ಅಪ್ಪನಿಗೆ ಹೇಳಿದರೆ ಅಪ್ಪ ಏನೂ ಮಾತನಾಡುವುದಿಲ್ಲ. ನನಗೂ ಮತ್ತು ಅವರ ಮದುವೆಗೂ ಸಂಬಂಧ ಇಲ್ಲ ಅಂತ ಅನಿಸುತ್ತದೆ. ಹುಟ್ಟಿಸಿದಾಗ ಹುಟ್ಟಿಸಿಬಿಟ್ಟರು, ಈಗ ನೋಡಿದರೆ ಅಂತ ಕೋಪ ಬರುತ್ತದೆ. ಅಪ್ಪನ ಬೇಜವಾಬ್ದಾರಿಯಿಂದ ಅಮ್ಮ ಚಿಕ್ಕಂದಿನಿಂದ ನನ್ನನ್ನು ತುಂಬ ಬಡತನದಲ್ಲಿ ಸಾಕಿದಳು. ಈಗ ಕೆಲಸಕ್ಕೆ ಹೋದರೂ ಕೂಡ ಪ್ರತಿದಿನ ಅಮ್ಮ ಮತ್ತು ತಂಗಿಯರು ಪ್ರಾಣ ತಿನ್ನುತ್ತಾರೆ. ಅಪ್ಪ ಸ್ನಾನ ಮಾಡಿ ತಿಂಡಿ ತಿಂದು ಹೊರಗೆ ಹೋದರೆ ಬೆಳಿಗ್ಗೆ ಸಾಯಂಕಾಲವೇ ಮನೆಗೆ ಬರುವುದು. ಮನೆಯ ಜವಾಬ್ದಾರಿ ಅವರಿಗೆ ಬೇಕಿಲ್ಲ. ಯಾರು ಹೇಗಿದ್ದರೂ ಅವರಿಗೆ ಬೇಕಾಗಿಲ್ಲ. ಎಲ್ಲ ಕಷ್ಟ ನನಗೆ. ಇಂದು ಸಾಯಂಕಾಲ ಎಲ್ಲ ಗೆಳೆಯ ಗೆಳತಿಯರು ಯಾವುದಾದರೂ ಟೂರ್ಗೆ ಹೋಗೋಣ ಒಟ್ಟಿಗೆ ಅಂತ ಡಿಸ್ಕಸ್ ಮಾಡುತ್ತಿದ್ದರು. ಅಂದರೆ ಫಾರಿನ್ಗೆ. ಖರ್ಚು 2 ರಿಂದ 3 ಲಕ್ಷ ಆಗುತ್ತದೆ ಅಂತ ಮಾತನಾಡುತ್ತಿದ್ದರು. ನಾನು ಸಂಬಂಧವೇ ಇಲ್ಲ ಅಂತ ಹೊರಟು ಹೋಗುತ್ತಿದ್ದೆ. ಆಗ ನನ್ನ ಕ್ಲೋಸ್ ಫ್ರೆಂಡ್ ಎಲ್ಲಿ ಹೋಗುತ್ತಿದ್ದೀಯಾ ಅಂತ ಕರೆದ. ಪರಿಸ್ಥಿತಿಯನ್ನು ನೋಡಿ ದುಡ್ಡನ್ನು ನಾನೇ ಕೊಡುತ್ತೇನೆ, ನೀನು ನನ್ನ ಜೊತೆ ಬಾ ಅಂತ ಕರೆದ. ನಾನು ಖುಷಿಯಿಂದ ಒಪ್ಪಿಕೊಂಡೆ. ಏಕೆಂದರೆ ಯಾರೋ ಒಬ್ಬರು ಫ್ರೀಯಾಗಿ ಕರೆದುಕೊಂಡು ಹೋದರೂ ಪರವಾಗಿಲ್ಲ, ಒಂದು ಜಾಗವನ್ನು ನೋಡೋಣ ಅಂತ. ಫಾರಿನ್ ಟ್ರಿಪ್ಗೆ ಕರೆದುಕೊಂಡು ಹೋದ. ಮನೆಯಲ್ಲಿ ಎಲ್ಲರೂ ಕೂಡ ಮೂತಿಯನ್ನು ತಿರುಗಿಸುತ್ತಿದ್ದರು. ಇವನ ಗೆಳೆಯನಿಗೆ ಇವನಿಗೆ ಅಷ್ಟು ದುಡ್ಡು ಕೊಡುವ ಅವಶ್ಯಕತೆ ಏನೂ ಇಲ್ಲ. ಇವನು ಸ್ವಂತ ದುಡ್ಡಿನಲ್ಲಿ ಹೋಗುತ್ತಿರುವುದು.
ನಮಗೆಲ್ಲ ಸುಳ್ಳು ಹೇಳುತ್ತಿದ್ದಾನೆ ಅಂತ. ಅಪ್ಪ ಅಮ್ಮ ತಂಗಿಯಂದಿರು ನಂಬಿಲ್ಲ. ಟ್ರಿಪ್ಗೆ ಹೋದಾಗ ಮೊದಲು ಚೆನ್ನಾಗಿತ್ತು. ನಂತರ ನನ್ನ ಗೆಳೆಯನಿಗೆ ಯಾವುದೋ ಚಿಕ್ಕ ವಿಷಯಕ್ಕೆ ಕೋಪ ಬಂದು ನನ್ನನ್ನು ತುಂಬ ತುಚ್ಛವಾಗಿ ಮಾತನಾಡಿದ. ಅಂದರೆ ಅವನ ದುಡ್ಡಿನಲ್ಲಿ ನಾನು ಬಂದಿರುವುದು ಅಂತ. ಅಲ್ಲೂ ಕೂಡ ಮನಸ್ತಾಪವಾಯಿತು. ಇಲ್ಲಿ ತಂಗಿಯಂದಿರು, ಅಮ್ಮ, ಮನೆಯಲ್ಲಿ ಎಲ್ಲರೂ ಕೋಪ ಮಾಡಿಕೊಂಡಿದ್ದಾರೆ. ಮನೆಗೆ ಬಂದಾಗ ಯಾರೂ ಕೂಡ ಬರುತ್ತಾನೆ ಅಂತ ಒಂದು ಹಿಡಿ ಅನ್ನ ಮಾಡಿಟ್ಟಿಲ್ಲ. ರಾತ್ರಿ ಬಂದು ಹಾಗೆ ಮಲಗಿದೆ. ರಾತ್ರಿಯೆಲ್ಲ ಯೋಚನೆ, ಏನು ಮಾಡುವುದು ಅಂತ. ಆಗ ಪಕ್ಕದ ಮನೆಯಲ್ಲಿ ಯಾರೋ ಹೊಸದಾಗಿ ಬರುತ್ತಿದ್ದಾರೆ ಅಂತ ತಿಳಿದು ಮನೆಯನ್ನು ಶಿಫ್ಟ್ ಮಾಡುವುದರಿಂದ ತುಂಬ ಶಬ್ದ ಕೇಳಿಸುತ್ತಿದೆ. ಹೋಗಿ ಸಹಾಯ ಮಾಡಿದರೆ ನನಗೆ ಸ್ವಲ್ಪ ದುಡ್ಡು ಕೊಡುತ್ತಾರೆ. ಏಕೆಂದರೆ ಪಕ್ಕದ ಮನೆ ಮೊನ್ನೆ ಅದು ಕನ್ಸ್ಟ್ರಕ್ಷನ್ ಆಗಿದ್ದು, ಗೃಹ ಪ್ರವೇಶ ಯಾರೋ ಒಂದಿಬ್ಬರು ಬಂದು ಮಾಡಿಕೊಂಡು ಹೋದರು. ಜಾಸ್ತಿ ಜನರನ್ನು ಕರೆದಿಲ್ಲವಂತೆ. ಮನೆ ನೋಡಿದರೆ ತುಂಬ ಚೆನ್ನಾಗಿದೆ. ನನಗೂ ಕೂಡ ಆ ರೀತಿಯ ಮನೆ ಬೇಕು. ನಾನು ಏನಾದರೂ ಸಹಾಯ ಮಾಡಲ್ಲ ಅಂತ ಹೋಗಿ ಕೇಳಿದಾಗ ಅವರುಗಳು ಒಪ್ಪಿಕೊಂಡರು. ಆ ಮನೆಯ ಯಜಮಾನ ಮತ್ತು ಯಜಮಾನತಿ ತುಂಬ ಸುಂದರವಾಗಿದ್ದಾರೆ. ಅವರನ್ನು ನೋಡಿದರೆ ಇಲ್ಲಿಯವರು ಅಂತ ಅನಿಸಿಲ್ಲ, ಫಾರಿನ್ನವರು ಅಂತ ಅನಿಸುತ್ತದೆ. ನನ್ನನ್ನು ನೋಡಿ ಅವರುಗಳು ನಕ್ಕರು. ನನ್ನ ಕೈ ತುಂಬ ದುಡ್ಡನ್ನು ಕೊಟ್ಟು ಕೆಲಸ ಮಾಡಿಸಿಕೊಂಡು ಕಳಿಸಿದರು ನನ್ನನ್ನು. ನನಗೆ ತುಂಬ ಖುಷಿ. ಅಷ್ಟೊಂದು ದುಡ್ಡು ಸಿಕ್ಕಿದ್ದು. ನನ್ನ ಗೆಳೆಯ ಮತ್ತು ಮನೆಯವರು ಮಾಡಿದ ಅವಮಾನ ಮರೆತು ಹೋಯಿತು. ಪ್ರತಿದಿನ ಹೋಗಿ ಅವರ ಮನೆಯಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಅಂದುಕೊಂಡೆ. ಅದೇ ರೀತಿ ನಾಳೆ ಸಾಯಂಕಾಲ ಕೂಡ ಅವರ ಮನೆ ಬಳಿ ಹೋಗಿ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅವರು ಎಲ್ಲದಕ್ಕೂ ಕೆಲಸದವರು ಇದ್ದಾರೆ, ಆದರೆ ಮನೆಗೆ ರೇಷನ್ ಬರಲು, ತರಕಾರಿ ತರಲು, ನನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು ಡ್ರೈವರ್ ಬೇಕಿತ್ತು. ನೀನು ಮಾಡುತ್ತೀಯಾ ಅಂದರು. ಆಗ ನಾನು ಸಂಜೆ 5 ಗಂಟೆ ಮೇಲೆ ಬರುತ್ತೇನೆ ಮೇಡಮ್. 10 ಗಂಟೆ 11 ಗಂಟೆವರೆಗೂ ಬೇಕಾದರೂ ಮಾಡುತ್ತೇನೆ. ಹಗಲಿನಲ್ಲಿ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿದಾಗ ಅವರು ಒಪ್ಪಿಕೊಂಡರು. ಆ ಮೇಡಮ್ ತುಂಬ ಚೆನ್ನಾಗಿದ್ದಾರೆ. ಇಂಗ್ಲೀಷ್ನಲ್ಲಿ ಮಾತನಾಡುವುದು. ನನಗೆ ಅವರ ಇಂಗ್ಲೀಷ್ ಮ್ಯಾಚ್ ಮಾಡಲು ತುಂಬ ಕಷ್ಟವಾಯಿತು. ಅವರಿಗೆಲ್ಲ ಅಷ್ಟು ದುಡ್ಡು ಹೇಗೆ ಬರುತ್ತದೆ? ಮನೆಯಲ್ಲಿ ಈಗಾಗಲೇ 3-4 ಜನ ಡ್ರೈವರ್ ಇದ್ದಾರೆ. ಕೇವಲ ಮೇಡಮನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು ನನ್ನನ್ನು ಚಾಯ್ಸ್ ಮಾಡಿರುವುದು ಅಂದಾಗ ನನಗೆ ಖುಷಿಯಾಯಿತು. ಅವರಿಗೆ ಇಷ್ಟವಾಗಿರುವುದನ್ನು ತಂದು ಕೊಡುತ್ತಿದ್ದೆ. 1 ರೂಪಾಯಿ ಕೂಡ ಎಕ್ಸ್ಟ್ರಾ ತೆಗೆದುಕೊಳ್ಳುತ್ತಿರಲಿಲ್ಲ. ಶಾಪಿಂಗ್ಗೆ ಕರೆದುಕೊಂಡು ಹೋದಾಗಲೂ ಕೂಡ ಅವರನ್ನು ರಾಣಿಯ ರೀತಿ ಕರೆದುಕೊಂಡು ಹೋಗುತ್ತಿದ್ದೆ. ಅವರು ಇಂಪ್ರೆಸ್ ಆಗುತ್ತಿದ್ದರು. ಪ್ರತಿದಿನವೂ ಕೂಡ ಅವರ ಪರ್ಸಿನಲ್ಲಿ ಎಷ್ಟು ದುಡ್ಡು ಇರುತ್ತದೆ ಅಷ್ಟು ನಾನು ಮನೆಗೆ ಬಂದಾಗ ನನಗೆ ಕೊಡುತ್ತಿದ್ದರು. ತಿಂಗಳಿಗೆ ಸಂಬಳವೂ ಕೂಡ ಕೊಡುತ್ತಿದ್ದರು. ನನ್ನ ಆಫೀಸ್ ಸಂಬಳಕ್ಕಿಂತ 3 ಪಟ್ಟು ಸಂಬಳವನ್ನು ಕೇವಲ ಸಾಯಂಕಾಲ ಅವರನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುವ ಕೆಲಸಕ್ಕೆ ಅವರು ಕೊಡುತ್ತಿದ್ದಾರೆ. ನಾನು ಅದೃಷ್ಟವಂತ ಅಂತ ಅನಿಸಿತು. ಸ್ವಲ್ಪ ದಿನ ನೋಡಿ ಆಫೀಸ್ ಕೆಲಸವನ್ನು ಬಿಟ್ಟು ಬಿಡುತ್ತಾನೆ. ಮೇಡಮ್ ಜೊತೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಇರುತ್ತೇನೆ. ಅವರು ಅವರ ಗಂಡನಿಗೂ ಹೇಳುತ್ತಿದ್ದರು, ಇವನು ತುಂಬ ಒಳ್ಳೆಯವನು, ತುಂಬ ಆನೆಸ್ಟ್, 1 ರೂಪಾಯಿಗೂ ಮೋಸ ಮಾಡುವುದಿಲ್ಲ ಅಂತ. ಆಗ ಅವರು ನನ್ನ ಸಂಬಳವನ್ನು ಹೆಚ್ಚಿಗೆ ಮಾಡಿದರು. ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗ ನನಗೆ ಒಳ್ಳೆಯದು ಆಗುತ್ತಿದೆ. ಅಷ್ಟೇ ಅಲ್ಲ, ನೀನು ಹೊಸ ಮನೆಯನ್ನು ತೆಗೆದುಕೋ, ಕಾಸನ್ನು ಕೊಡುತ್ತೇನೆ ಅಂತ ಹೇಳುತ್ತಿದ್ದರು. ಈ ಮಧ್ಯೆ ನನ್ನ ತಂಗಿಗೂ ಕೂಡ ಹುಡುಗ ಸೆಟ್ ಆಯಿತು. ವಿಷಯ ಹೇಳಿದಾಗ ಅವರು ಕೈ ತುಂಬ ದುಡ್ಡನ್ನು ಕೊಟ್ಟರು. ತುಂಬ ಗ್ರ್ಯಾಂಡಾಗಿ ಮದುವೆಯನ್ನು ಅವರ ದುಡ್ಡಿಂದ ಮಾಡಿದೆ. ಇದೆಲ್ಲ ಕನಸು. ನನ್ನ ಮೇಲೆ ಅವರು ಇಷ್ಟೊಂದು ಏಕೆ ಇನ್ವೆಸ್ಟ್ ಮಾಡುತ್ತಿದ್ದಾರೆ ಅಂತ ಒಂದು ಸಲವೂ ನನಗೆ ಯೋಚನೆ ಬಂದಿಲ್ಲ. ಅವರು ತುಂಬ ಒಳ್ಳೆಯವರು, ತುಂಬ ದುಡ್ಡಿದೆ, ಅದಕ್ಕೆ ಕೊಡುತ್ತಿದ್ದಾರೆ ಅಂತ ಅಂದುಕೊಂಡೆ. ಮನೆಯಲ್ಲಿ ಅಮ್ಮ ಅವರಿಗೆ ಆಗಾಗ ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿ ನನ್ನ ಕೈಯಲ್ಲಿ ಕಳಿಸುತ್ತಿದ್ದರು. ಅವರಿಗೆ ಇಷ್ಟವಾದರೂ ಕೂಡ ಅಡಿಗೆ ಆಗಲು ನನ್ನ ಕೈ ತುಂಬ ದುಡ್ಡನ್ನು ಕೊಡುತ್ತಿದ್ದರು. ಇವುಗಳ ಮಧ್ಯೆ ಅಮ್ಮನಿಗೆ ಎದೆನೋವು ಶುರುವಾಯಿತು. ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಅರ್ಜೆಂಟ್ ಆಪರೇಷನ್ ಮಾಡಬೇಕು, 5 ಲಕ್ಷ ದುಡ್ಡು ಬೇಕೇ ಬೇಕು ಅಂತ ಹೇಳಿದರು. ನನಗೆ ಧೈರ್ಯವಿತ್ತು, ಮೇಡಮ್ ಕೊಡುತ್ತಾರೆ, ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ಪಾಲಿನ ದೇವತೆ ಅವರು ಅಂತ.
ಅವರು ಬಂದಾಗಿನಿಂದಲೇ ನಾನು ಒಳ್ಳೆ ಬಟ್ಟೆ ನೋಡುತ್ತಿರುವುದು. ನನ್ನ ತಂಗಿಯ ಮದುವೆಯನ್ನು ಮಾಡಿದವರು ಅಮ್ಮನ ಆಸ್ಪತ್ರೆಯ ಖರ್ಚಿಗೆ ಕೊಡುವುದಿಲ್ಲವೇ ಅಂತ ಅವರ ಮನೆಯ ಕಡೆ ನಡೆದೆ. ಆದರೆ ಮೇಡಮ್ ಎಂದಿನಂತೆ ನಾನು ದುಡ್ಡು ಕೇಳಿದೆ. ಅಮ್ಮನ ಅನಾರೋಗ್ಯದ ಸಮಸ್ಯೆಯನ್ನು ಹೇಳಿದಾಗ ಅವರು ಸ್ವಲ್ಪ ಬೇಸರ ಮಾಡಿಕೊಂಡರು ಅಂತ ಅನಿಸುತ್ತದೆ. ನಂತರ ಮನೆಯ ಕೆಲಸದವರಿಗೆಲ್ಲ ಫೋನ್ ಮಾಡಿ, ಇಂದು ಮನೆಯಲ್ಲಿ ಯಾರೋ VIP ಬರುತ್ತಾರೆ, ನೀವೆಲ್ಲ ಮನೆಯನ್ನು ಈಗಲೇ ಖಾಲಿ ಮಾಡಿ ಅಂತ ಕೆಲಸದವರಿಗೆ ಹೇಳಿದರು. ಅರ್ಧ ದಿನ ರಜಾ ಕೊಟ್ಟರು. ಬಾಸ್ ಕೂಡ ಮನೆಯಲ್ಲಿ ಇಲ್ಲ, ಇನ್ನು ಯಾರೋ ಬರುತ್ತಾರೆ, ಇವರಿಗೆ ಯಾಕೆ ಪ್ರೈವಸಿ ಬೇಕು ಅಂತ ಯೋಚಿಸುತ್ತಾ ಇದ್ದೆ. ಆದರೆ ನೀನು ನನ್ನ ಒಂದು ಕೆಲಸವನ್ನು ಮಾಡಬೇಕು, ಅದು ಏನೆಂದರೆ ಅಂತ ಹೇಳಬೇಕಾದಾಗ ಯಾರೋ ಕೆಲಸದವರು ಏನೋ ಕ್ಲಾರಿಫಿಕೇಷನ್ಗೆ ಬಂದ. ಆಗ ಮೇಡಮ್ ತುಂಬ ಕೋಪ ಮಾಡಿಕೊಂಡರು. ಅವರ ಕೋಪವನ್ನು ನಾನು ಎಂದೂ ನೋಡಿಲ್ಲ. ನಿಮಗೆಲ್ಲ ಹೇಳಿದೆ ಅಲ್ಲವೇ, ಎಲ್ಲರೂ ಅರ್ಧ ದಿನ ರಜಾ ತೆಗೆದುಕೊಂಡು ಹೋಗಿ, ನನಗೆ ಇಂಪಾರ್ಟೆಂಟ್ ಕೆಲಸವಿದೆ, ನಿಮ್ಮ ಯಜಮಾನರು ಮನೆಯಲ್ಲಿ ಇಲ್ಲ ಅಂತ ಹೇಳಿದರು. ನಾನು ಭಯದಿಂದಲೇ ಇದ್ದೆ. ದುಡ್ಡು ಕೊಡಲು ಏನಾದರೂ ಹಿಂದೆ ಮುಂದೆ ನೋಡಿದರೆ ನಾನು ಇಷ್ಟು ಅರ್ಜೆಂಟ್ನಲ್ಲಿ ಯಾರ ಬಳಿ ದುಡ್ಡನ್ನು ತೆಗೆದುಕೊಳ್ಳಲಿ ಅಂತ ತಲೆ ತಿರುಗುತ್ತಿತ್ತು. ಅಷ್ಟರಲ್ಲಿ ಅವರೆಲ್ಲ ಸಾರಿ ಮೇಡಮ್ ಅಂತ ಹೊರಟು ಹೋದರು. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿದರು. ನಿನಗೆ ದುಡ್ಡು ಈಗಾಗಲೇ ತುಂಬ ಕೊಟ್ಟಿದ್ದೇನೆ, ಅದನ್ನು ಯಾವಾಗ ತಂದು ಕೊಡುತ್ತೀಯಾ ಅಂತ ಕೇಳಿದರು. ನಾನು ಅಲ್ಲೇ ಕೆಳಗೆ ಕೂಸಿದೆ. ಮೇಡಮ್, ಇಲ್ಲಿಯವರೆಗೂ ನನಗೆ 50 ಲಕ್ಷಕ್ಕಿಂತ ಹೆಚ್ಚು ದುಡ್ಡನ್ನು ಕೊಟ್ಟಿದ್ದೀರಾ, ಅದನ್ನೆಲ್ಲ ಫ್ರೀ ಅಂತ ಅಂದುಕೊಂಡಿದ್ದೆ, ಆದರೆ ಅವರಿಗೆ ರಿಟರ್ನ್ ಮಾಡಬೇಕಾ? ನಾನು ಎಷ್ಟು ಸಂಪಾದನೆ ಮಾಡಿದರೂ ಸಾಧ್ಯವಿಲ್ಲ. ನಾನು ಅಳಲು ಶುರು ಮಾಡಿದೆ. ಆಗ ಮೇಡಮ್, ಗಂಡಸಾಗಿ ಅಳುತ್ತೀಯಾ, ಸ್ವಲ್ಪ ಧೈರ್ಯದಿಂದ ಇರು, ನಿನ್ನ 50 ಲಕ್ಷವನ್ನು ಕೇಳುವುದಿಲ್ಲ, ಹಾಗೂ ನಿನ್ನ ಅಮ್ಮನ ಆಪರೇಷನ್ಗೆ 5 ಅಲ್ಲ 10 ಲಕ್ಷ ಕೊಡುತ್ತೇನೆ. ನಾನು ಹೇಳಿದ ಕೆಲಸವನ್ನು ಮಾಡಬೇಕು, ಯಾವುದೇ ನಾಚಿಕೆ ಇಲ್ಲದೆ ಸಂಕೋಚವಿಲ್ಲದೆ ಅಂತ ಹೇಳಿದಾಗ, ಇನ್ನು ನಾನೇನು ಹುಡುಗಿಯ, ನಾಚಿಕೆ, ಬೋಲ್ಡ್ ಇವೆಲ್ಲ ಏನು ವಿಷಯ ಅಂತ ಅನಿಸಬೇಕಾದಾಗ ಮೇಡಮ್ ನನ್ನ ಕೈಯನ್ನು ಹಿಡಿದುಕೊಂಡರು. ನನ್ನ ಜೊತೆ ರಾತ್ರಿ ನೀನು ಕಳೆಯಬೇಕು. ನನ್ನ ಗಂಡ ಇದ್ದಿದ್ದರೆ ನನ್ನ ಜೊತೆ ಹೇಗೆ ಕಳೆಯುತ್ತಿದ್ದರು ಅದೇ ರೀತಿ, ಸ್ವಲ್ಪ ಕೂಡ ನಾಚಿಕೆ ಪಡದೆ, ಮುಜುಗರ ಪಡದೆ ಅಂತ ಇಂಗ್ಲೀಷ್ನಲ್ಲಿ ಹೇಳಿದರು. ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಅರ್ಥವಾದರೂ ಅಷ್ಟು ಚಂದದ ಗಂಡನನ್ನು ಬಿಟ್ಟು ನನ್ನ ಬಳಿ ಏಕೆ ಮಲಗುತ್ತಾರೆ ಮೇಡಮ್, ಸರಿಯಾಗಿ ಹೇಳಿ ಅಂತ ಪದೇ ಪದೇ ಕೇಳಿದಾಗ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳುತ್ತಿದ್ದಾರೆ. ನಿಜವಾಗಲೂ ಅವರ ಜೊತೆ ಹಾಸಿಗೆ ಹಂಚಿಕೊಳ್ಳಬೇಕು ಅಂತ ಮೊದಲು ನನಗೆ ವಿಚಿತ್ರ ಭಯ. ಆದರೂ ನಂತರ ನನ್ನ ಅದೃಷ್ಟ ಅಲ್ಲವೇ ಇಂಥ ಸುಂದರವಾದ ಮೇಡಮ್ ಜೊತೆ ರಾತ್ರಿಯನ್ನು ಕಳೆಯುವುದು, ಅಥವಾ ಇವರಿಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅಂತ ಯೋಚಿಸಬೇಕಾದಾಗ ಅವರು ತಮ್ಮ ಮೆಡಿಕಲ್ ರಿಪೋರ್ಟನ್ನು ತಂದು ತೋರಿಸಿದರು. ಅವರು ಸಂಪೂರ್ಣವಾಗಿ ಹೆಲ್ದಿಯಾಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ನನ್ನ ಮೆಡಿಕಲ್ ರಿಪೋರ್ಟನ್ನು ಕೂಡ ತೋರಿಸಿದರು. ಇದನ್ನೆಲ್ಲ ಕಳೆದ ವಾರ ಮೇಡಮ್ ಹಾಸ್ಪಿಟಲ್ಗೆ ಹೋದಾಗ ಕೇವಲ ನಾವು ಮಾತ್ರ ಪರೀಕ್ಷೆ ಮಾಡಿಸಿಕೊಂಡರೆ ಸಾಲದು, ನೀನು ಆರೋಗ್ಯವಾಗಿರಬೇಕು, ನೀನು ಮಾಡಿಸಿಕೊ ಅಂತ ಹೇಳಿದರು. ಅಂದರೆ ನನ್ನ ಆರೋಗ್ಯಕ್ಕಾಗಿ ಅಲ್ಲ, ಇವರ ಜೊತೆ ಮಲಗಲು ನಾನು ಎಲ್ಲದರಲ್ಲೂ ನೆಗೆಟಿವ್ ಇರಬೇಕಿತ್ತೇನೋ ಅಂತ ಯೋಚಿಸಲು ಶುರು ಮಾಡಿದೆ. ನನ್ನ ಬಳಿ ಇನ್ನೂ ಯಾವ ದಾರಿಯೂ ಇರಲಿಲ್ಲ. ಒಂದು, ಮೇಡಮ್ ಜೊತೆ ರಾತ್ರಿ ಕಳೆಯಬೇಕು, ಇನ್ನೊಂದು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕು. ಅದು ಸಾಧ್ಯವಿಲ್ಲ, ನನ್ನನ್ನು ನಂಬಿ ತುಂಬ ಜನರು ಇದ್ದಾರೆ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಮೇಡಮ್ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ತುಟಿಗೆ ಮುತ್ತನ್ನು ಕೊಟ್ಟರು. ನಾನು ನಿಜವಾಗಲೂ ಸ್ಪಂದಿಸಲಿಲ್ಲ. ಅವರು ನನ್ನನ್ನು ಜೋರಾಗಿ ತಡೆದರು. ನಾನು ಕೆಳಗೆ ಬಿದ್ದೆ. ಅವರು ಕಿರುಚುತ್ತಾ ಹೇಳುತ್ತಾರೆ, ನಾನು ನಿನಗೆ ಹೇಳಿದ್ದು ನೀನು ನನ್ನ ಗಂಡನ ರೀತಿ ವರ್ತಿಸಬೇಕು ಅಂತ, ನಾಚಿಕೆ ಬಿಟ್ಟು ಅಂತ ಹೇಳಿದರು. ನಿಧಾನವಾಗಿ ಎದ್ದು ಅವರ ಬಳಿ ಹೋದೆ. ಆಗ ಪುನಃ ಅವರು ತುಟಿಗೆ ಮುತ್ತು ಕೊಟ್ಟರು. ಈಗ ನಾನು ಕೂಡ ಸ್ಪಂದಿಸಲು ಆರಂಭಿಸಿದೆ. ನನ್ನ ಶರ್ಟನ್ನು ಕಿತ್ತು ಎಸೆದರು. ನನ್ನ ಎದೆಗಳಿಗೆಲ್ಲ ಮುತ್ತು ಕೊಡಲು ಆರಂಭಿಸಿದರು. ನನ್ನ ಕೂದಲಿಗೆ ಮಸಾಜ್ ಮಾಡಿದರು. ಇದರಿಂದ ನನಗೆ ಅವರ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ನನ್ನ ಮೂಡು ಹೆಚ್ಚಾಯಿತು. ಕಾಮದ ಮೇಲೆ ಇದೇ ಮೊದಲ ಹುಡುಗಿ. ನಾನು ಇದ್ದ ಪರಿಸ್ಥಿತಿಯಲ್ಲಿ ಯಾವ ಹುಡುಗಿಯೂ ನನ್ನ ಹಿಂದೆ ಬೀಳುತ್ತಿರಲಿಲ್ಲ, ನಾನು ಕೂಡ ಹೋಗುತ್ತಿರಲಿಲ್ಲ. ಆದರೆ ಒಂದು ಸುಂದರವಾದ ಹುಡುಗಿ ನನ್ನ ಜೊತೆ
ನನಗೆ ದುಡ್ಡು ಕೊಟ್ಟು ರಾತ್ರಿ ಕಳೆಯುತ್ತಿದ್ದಾಳೆ. ನಾನು ಅದೃಷ್ಟವಂತ ಅಂತ ಅಂದುಕೊಂಡೆ. ಮೇಡಮ್ಗೆ ರಾತ್ರಿ ಪೂರ್ತಿ ಸುಂದರವಾಗಿ ಸುಖ ಕೊಡಬೇಕು ಅಂತ ನಿರ್ಧರಿಸಿದೆ. ಅವರನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದೆ. ಅಲ್ಲೇ ಇದ್ದ ಸೆಂಟನ್ನು ಅವರಿಗೆ ಸ್ಪ್ರೇ ಮಾಡಿ ನಾನು ಕೂಡ ಸ್ಪ್ರೇ ಮಾಡಿಕೊಂಡೆ. ನಂತರ ಅವರು ಹಾಕಿದ್ದ ಬಟ್ಟೆಯನ್ನು ತೆಗೆಯಲು ಪ್ರಯತ್ನಿಸಿದರು. ಅದನ್ನು ನಾನೇ ತೆಗೆದೆ. ಅವರ ದೇಹ ರಾಶಿಯನ್ನು ನೋಡಿ ನಾನು ರೋಮಾಂಚನಗೊಂಡೆ. ಅಷ್ಟೊಂದು ಸುಂದರವಾಗಿದ್ದಾರೆ. ಕೇವಲ ಅವರ ಮುಖ ಮಾತ್ರವಲ್ಲ, ಅವರ ದೇಹ ಪೂರ್ತಿ, ಅವರ ದೇಹದ ಪ್ರತಿ ಭಾಗಕ್ಕೂ ಮುತ್ತು ಕೊಡಲು ಆರಂಭಿಸಿದೆ. ಅವರು ಸುಖವನ್ನು ಅನುಭವಿಸುತ್ತಿದ್ದರು. ಅವರ ಸುಂದರವಾದ ಕತ್ತಿನ ಮೇಲೆ ಆಟ ಆಡಲು ಶುರು ಮಾಡಿದೆ. ನಂತರ ಅವರ ಆಕರ್ಷಕವಾದ ಎದೆಗಳನ್ನು ನಿರಂತರವಾಗಿ ಚೀಪಲು ಆರಂಭಿಸಿದೆ. ನಿಜವಾಗಲೂ ಮೇಡಮ್ಗೆ ತುಂಬ ಖುಷಿಯಾಗುತ್ತಿದೆ ಅನ್ನುವುದನ್ನು ಗಮನಿಸಿ ಅವರ ಎದೆಗಳನ್ನು ಇನ್ನೂ ಬಿರುಸಾಗಿ ಚೀಪಲು ಶುರು ಮಾಡಿದೆ. ಅವರೂ ಕೂಡ ಅದಕ್ಕೆ ಸಹಕರಿಸಿದರು. ತುಂಬ ಅದ್ಭುತವಾಗಿತ್ತು ಆ ಕ್ಷಣ. ನಾನು ಅವರ ಎದೆಗಳನ್ನು ಚೀಪಬೇಕಾದಾಗ ಅವರ ಗಂಡ ಬಂದು ಕಾಲಿಂಗ್ ಬೆಲ್ ಮಾಡುತ್ತಿದ್ದಾರೆ. ಏಕೆಂದರೆ ಬಾಸ್ ಬೆಲ್ ಮಾಡಿದರೆ ಮಾತ್ರ ಹೊಸ ಮ್ಯೂಸಿಕ್ ಬರುತ್ತದೆ ಮನೆಯಲ್ಲಿ. ನಾನು ಸಡನ್ನಾಗಿ ಭಯದಿಂದ ಮಂಚದ ಕೆಳಗೆ ಅಡಗಿಕೊಂಡೆ. ಮೇಡಮ್ ಅವರ ಗಂಡನಿಗೆ ಫೋನ್ ಮಾಡಿ ಹೇಳಿದರು, ನಾನು ತುಂಬ ನಿದ್ರೆ ಮಾಡುತ್ತಿದ್ದೇನೆ, ಬಾಗಿಲು ತೆಗೆಯಲು ಆಗುವುದಿಲ್ಲ. ಕೆಲಸಗಾರರನ್ನೆಲ್ಲ ಹೊರಗೆ ಕಳಿಸಿದ್ದೇನೆ, ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ ಹೇಳಿದರು. ನಂತರ ನನಗೆ ಒಂದು ಮೀಟಿಂಗ್ ಇದೆ, ನಾನು ಹೋಗುತ್ತೇನೆ, ಪರವಾಗಿಲ್ಲ, ಆಫೀಸ್ನಲ್ಲಿ ಫ್ರೆಶ್ ಆಗುತ್ತೇನೆ ಅಂತ ಹೋದರು. ನನಗೆ ಆಶ್ಚರ್ಯವಾಯಿತು. ಆಗ ಅವರು ನನ್ನನ್ನು ಬರಲು ಹೇಳಿದರು. ಮೇಡಮ್ ಸರ್ ಅಂತ ಏನೋ ಹೇಳಲು ಹೋದೆ. ಆಗ ಅವರು ನನ್ನ ಬಾಯನ್ನು ಮುಚ್ಚಿದರು. ಆ ವಿಷಯದ ಬಗ್ಗೆ ಬೇಡ, ಈ ಕೆಲಸದ ಬಗ್ಗೆ ಗಮನ ಕೊಡು ಅಂತ. ಅಂದು ರಾತ್ರಿ ಮೇಡಮನ್ನು ನಾನು ರಾಣಿಯಂತೆ ನೋಡಿಕೊಂಡೆ. ನಾನು ಮದುವೆಯಾದರೆ ನನ್ನ ಹುಡುಗಿಗೆ ಕೊಡಬೇಕು ಅಂತ ಅಂದುಕೊಂಡಿದ್ದ ಪ್ರೀತಿಯನ್ನು ಮೇಡಮ್ ಅವರಿಗೆ ಕೊಟ್ಟು ಅವರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿದೆ. ಏಕೆಂದರೆ ನನಗೆ ದುಡ್ಡು ಬೇಕಿತ್ತು ಅನ್ನುವುದು ಮೊದಲ ಇಚ್ಛೆ ಆಗಿದ್ದರೂ ಅವರ ಜೊತೆ ಕ್ಷಣವನ್ನು ಕಳೆಯುತ್ತಾ ನಿಜವಾಗಲೂ ಅವರ ಮೇಲೆ ಪ್ರೀತಿ ಬರಲು ಶುರುವಾಯಿತು. ಇಬ್ಬರು ಬೆತ್ತಲಾಗಿ ಮಲಗಿಕೊಂಡೆವು ರಾತ್ರಿ ಪೂರ್ತಿ. ಆ ಒಂದೊಂದು ಕ್ಷಣವನ್ನು ನಾನು ಮಿಸ್ ಮಾಡಿಕೊಳ್ಳಬಾರದು ಅಂತ ಎಚ್ಚರವಿದ್ದೆ. ಆದರೆ ಅವರ ಮಧುರವಾದ ಎದೆಗಳ ಮೇಲೆ ನನಗೆ ನಿದ್ರೆ ಬಂದುಬಿಟ್ಟಿತು. ಬೆಳಿಗ್ಗೆ ಎಚ್ಚರವಾದಾಗ ಮೇಡಮ್ ಅವರು ಫ್ರೆಶ್ ಆಗಿ ತುಂಬ ಡಿಫ್ರೆಂಟ್ ಆಗಿರುವ ಗೌನನ್ನು ಹಾಕಿಕೊಂಡಿದ್ದರು. ನಾನು ಬೆತ್ತಲಾಗಿ ಅವರ ಹಾಸಿಗೆ ಮೇಲೆ ಮಲಗಿದ್ದೆ. ನನಗೆ ಭಯವಾಯಿತು. ಬೇಗ ಎದ್ದು ಹೋಗಿ ಬಾತ್ರೂಮ್ಗೆ ನಾನು ಫ್ರೆಶ್ ಆಗಿ ನನ್ನ ಹಳೆ ಬಟ್ಟೆಗಳನ್ನು ಹಾಕಿಕೊಳ್ಳೋಣ ಅಂತ ನೋಡಿದರೆ ಬಾತ್ರೂಮಲ್ಲಿ ಹೊಸ ಬಟ್ಟೆಗಳು ಇತ್ತು. ನನ್ನ ಸೈಜ್ ಬಟ್ಟೆಗಳು, ನಾನು ಹಾಕುವ ಬಟ್ಟೆಗಳ ರೀತಿ ಇತ್ತು. ಅದನ್ನು ಮೇಡಮ್ ಇಟ್ಟಿರುತ್ತಾರೆ ಅಂತ ತಿಳಿದು ಆ ಬಟ್ಟೆಗಳನ್ನು ಹಾಕಿಕೊಂಡು ಹೇಳದೆ ಕೇಳದೆ ಅಲ್ಲಿಂದ ಹೋಗುವ ತರಾತುರಿಯಲ್ಲಿ ಇದ್ದೆ. ನನ್ನ ಯೋಚನೆ, ಮೇಡಮ್ ಒಬ್ಬರೇ ಇದ್ದರು, ಅವರಿಗೆ ಜೊತೆ ಬೇಕಿತ್ತೇನೋ, ಅದಕ್ಕೆ ನನ್ನ ಜೊತೆ ಆಟ ಆಡಿದರು. ಫಾರಿನ್ನ ಮಹಿಳೆ ಆಗಿರುವುದರಿಂದ ಅಲ್ಲಿ ಇದೆಲ್ಲ ಸಹಜ. ಆದರೆ ಇಲ್ಲಿ ಇದು ದೊಡ್ಡ ತಪ್ಪು. ಹುಡುಗ ಆಗಲಿ ಹುಡುಗಿ ಆಗಲಿ ಅಂತ ಮುಖ ಮುಚ್ಚಿಕೊಂಡು ಹೋಗುತ್ತಿದ್ದೆ. ಆಗ ಮೇಡಮ್ ನಿನಗೆ ದುಡ್ಡು ಬೇಡ ಅಂತ ಹೇಳಿದರು ತುಂಬ ಜೋರಾಗಿ. ಆಗ ಅಮ್ಮನ ಆಸ್ಪತ್ರೆಯ ವಿಷಯ ನನಗೆ ನೆನಪಾಯಿತು. ಏನೂ ಮಾತನಾಡದೆ ಅವರ ಬಳಿ ಹೋಗಿ ನಿಂತುಕೊಂಡೆ. ಅವರು ಒಂದು ದೊಡ್ಡ ಬ್ಯಾಗನ್ನು ಕೊಟ್ಟರು. ಇದರ ತುಂಬ ಕ್ಯಾಶ್ ಇದೆ, ನಿನ್ನ ಅಮ್ಮನ ಆಸ್ಪತ್ರೆಗೆ ಕಟ್ಟಬೇಕು ಅಂತ ಹೇಳಿದ್ದೆ. ನೀನು ಹೇಳಿದ್ದಕ್ಕಿಂತ ಜಾಸ್ತಿ ದುಡ್ಡಿದೆ. ಇನ್ನೂ ಬೇಕಾದರೆ ನಾನು ನಿನ್ನ ಅಕೌಂಟ್ಗೆ ಹಾಕುತ್ತೇನೆ, ಒಂದು ಫೋನ್ ಮಾಡು ಅಂತ ಹೇಳಿದರು. ನಾನು ಮೇಡಮ್ ಸಾರಿ ಅಂತ ಏನನ್ನೋ ಹೇಳಲು ಹೋದಾಗ ರಾತ್ರಿ ವಿಷಯದ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡಬಾರದು. ಆ ವಿಷಯ ಆಯಿತು, ಅಲ್ಲೇ ಬಿಟ್ಟು ಬಿಡು, ಅದನ್ನು ಯಾರ ಬಳಿಯೂ ನೀನು ಹೇಳಬಾರದು ಅಂತ ಹೇಳಿದರು. ನಾನು ಅದನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಅಂತ ಆಸ್ಪತ್ರೆ ಕಡೆ ಹೋದೆ. ಅಮ್ಮನ ಆಸ್ಪತ್ರೆಗೆ ಬೇಕಾದ ದುಡ್ಡನ್ನು ಕಟ್ಟಿದೆ. ಆಪರೇಷನ್ ಸಕ್ಸಸ್ ಆಯಿತು. ಅಮ್ಮ ತುಂಬ ಖುಷಿಪಟ್ಟರು. ನನ್ನ ಮಗ ನನ್ನನ್ನು ಕಾಪಾಡಿದ, ಇನ್ನೆಂದೂ ನಿನ್ನನ್ನು ಬೈಯುವುದಿಲ್ಲ ಅಂತ. ಅಪ್ಪ ತಂಗಿಯಂದಿರು ಕೂಡ ನನ್ನನ್ನು ಹೊಗಳಿದರು. ದುಡ್ಡು ಬರುತ್ತಿದ್ದರೆ ಪ್ರತಿಯೊಬ್ಬರು ಹೊಗಳುತ್ತಾರೆ ಅಂತ ಅಂದುಕೊಂಡೆ. ಈ ಪ್ರೋಸೆಸ್ ಆಗುವುದು ಸುಮಾರು 1 ವಾರವಾಯಿತು. ನಾನು ಮನೆ ಕಡೆ ಹೋಗಿಲ್ಲ ಭಯದಿಂದ.
ಮೇಡಮ್ ಅವರ ಗಂಡ ಬಂದು ಈ ವಿಷಯ ಗೊತ್ತಾದರೆ ನನ್ನನ್ನು ಬಿಡುತ್ತಾರಾ ಅಲ್ವಾ? ಭಯ ಆದರೂ ದಯಮಾಡಿ ಮನೆ ಕಡೆ ನಡೆದೆ. ನಮ್ಮ ಮನೆಯ ಪಕ್ಕ ಆ ದೊಡ್ಡ ಬಿಲ್ಡಿಂಗ್ ಇದ್ದಿದ್ದರಿಂದ ಅವರ ಜೊತೆ ಕಳೆದ ರಾತ್ರಿಯ ಮಧುರ ಕ್ಷಣಗಳು ನೆನಪಾಗುತ್ತಿತ್ತು. ನಂತರ ನನ್ನ ಬಾಸ್ ಏನಾದರೂ ತೊಂದರೆ ಮಾಡಿದರೆ ಅವರಿಗೆ ಎಲ್ಲ ಕಡೆ ನೆಟ್ವರ್ಕ್ ಇದೆ, ಅಕಸ್ಮಾತ್ ನಮ್ಮ ಬಾಸ್ಗೆ ಹೇಳಿ ನನ್ನನ್ನು ಕೆಲಸದಿಂದ ತೆಗೆಸಿದರೆ ಅಂತ ಭಯಪಡುತ್ತಿದ್ದೆ. ರೂಮಿನಲ್ಲಿ ಹೋಗಿ ಅಡಗಿ ಕುಳಿತೆನು. 2 ದಿನ ಇದೇ ರೀತಿ ಮಾಡುತ್ತಿದ್ದೆ. ಆದರೆ ನನ್ನ ಕೈಯಲ್ಲಿ ತಡೆಯಲು ಸಾಧ್ಯವಾಗದೆ ಅವರ ಮನೆ ಬಳಿ ಹೋದೆ. ಅಲ್ಲಿದ್ದ ಸೆಕ್ಯೂರಿಟಿ ನನ್ನನ್ನು ನೋಡಿ ಹಾಯ್ ಮಾಡಿದರು. ಎಷ್ಟು ದಿನದಿಂದ ನಿನಗಾಗಿ ಕಾಯುತ್ತಿರುವುದು, ನೀನು ಬಂದಿಲ್ಲವಾದರೆ 2 ದಿನದಲ್ಲೇ ನಾನೇ ನಿನ್ನ ಮನೆ ಬಳಿ ಬರುತ್ತಿದ್ದೆ ಅಂದ ತಕ್ಷಣ ನನಗೆ ಭಯ ಹೆಚ್ಚಾಯಿತು. ಎದೆ ಹೊಡೆದುಕೊಳ್ಳಲು ಆರಂಭಿಸಿತು. ಭಯದಿಂದ ಅವನು ಮುಖವನ್ನು ನೋಡಿದೆ. ಆಗ ಅವರು ಒಳಗೆ ಹೋಗಿ ಕಾರಿನ ಕೀಯನ್ನು ತಂದುಕೊಟ್ಟ. ನೀನು ಓಡಿಸುತ್ತಿದ್ದ ಈ ಕಾರನ್ನು ನಿನಗೆ ಕೊಡಬೇಕು ಅಂತ ಮೇಡಮ್ ಹೇಳಿದರು. ಮೇಡಮ್ ಅವರು ಅಂದಾಗ ಅವರ ದೇಶಕ್ಕೆ ಅವರು ಹೊರಟು ಹೋದರು. ಸರಿಗೆ ಒಂದು ಪ್ರಾಜೆಕ್ಟ್ ಇತ್ತಂತೆ ಇಂಡಿಯಾದಲ್ಲಿ, ಅದಕ್ಕಾಗಿ ಬಂದಿದ್ದರು. ನಿನಗೆ ಈ ಕಾರನ್ನು ಕೊಡಲು ಹೇಳಿದರು. ನಿನ್ನ ಜೀವನದ ಉದ್ಧಾರಕ್ಕಾಗಿ. ನಿನಗೆ ತುಂಬ ಕಷ್ಟವಂತೆ, ಮನೆಯನ್ನು ಸಾಕಲು ಕಷ್ಟವಾಗುತ್ತದೆ ಅಂತ ಪಾರ್ಟ್ ಟೈಮ್ ಟ್ಯಾಕ್ಸಿಯನ್ನು ಓಡಾಡಿಸಿಕೊಂಡು ಸಂಪಾದನೆ ಮಾಡಿಸಿಕೊಳ್ಳಲಿ ಅನ್ನುವ ಉದ್ದೇಶದಿಂದ ಮೇಡಮ್ ಕೊಟ್ಟರು. ಅಷ್ಟೇ ಅಲ್ಲ, ನನಗೂ ಕೂಡ ನನ್ನ ಮಗಳ ಮದುವೆಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ ಅಂತ ಸೆಕ್ಯೂರಿಟಿ ಹೇಳಿದ. ಮೇಡಮ್ ಅನ್ನು ತುಂಬ ಹೊಗಳುತ್ತಿದ್ದ. ಆ ಕಾರಿನ ಬೆಲೆ ಸುಮಾರು 70ರಿಂದ 80 ಲಕ್ಷ. ಕೇವಲ ಒಂದೇ ಒಂದು ರಾತ್ರಿ ಅವರ ಜೊತೆ ಕಳೆದಿದ್ದಕ್ಕಾಗಿ ನನಗೆ ಅಷ್ಟೊಂದು ಕೊಟ್ಟರ? ಅವರ ಜೊತೆ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ಕಣ್ಣೀರು ಬಂತು. ಯಾವುದೇ ಕಾರಣಕ್ಕೂ ನಾನು ಆ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಬಾರದು. ಅವರ ಜೊತೆ ನಾನು ಪ್ರಾಮಾಣಿಕವಾಗಿ ರಾತ್ರಿ ಕಳೆದೆ. ನಿಜವಾಗಲೂ ನಾನು ಅವರಿಗೆ ಪ್ರೀತಿಯನ್ನೇ ತೋರಿಸಿದ್ದು. ನನ್ನಂತಹ ಸಾಮಾನ್ಯ ಮನುಷ್ಯನ ದೇಹಕ್ಕೆ ಅವರು ಯಾಕೆ ಆಕರ್ಷಿತರಾದರು? ಏಕೆಂದರೆ ಅವರ ಗಂಡ ಜಿಮ್ ಬಾಡಿ. ಇದೆಲ್ಲವನ್ನು ನೆನೆಸಿಕೊಂಡು ತಲೆ ಚಿಟ್ಟಂತ ಅನಿಸುತ್ತಿತ್ತು. ಮೇಡಮ್ ಅವರು ಕೊಟ್ಟ ಕಾರಿನಲ್ಲಿ ಸಂಪಾದನೆ ಮಾಡಲು ಆರಂಭಿಸಿದೆ. ನಾನು ಕೆಲಸಕ್ಕೆ ಹೋದಾಗ ಮಾಡುವ ಸಂಪಾದನೆಗಿಂತ ಜಾಸ್ತಿ ಬರುತ್ತಿದೆ. ಆದ್ದರಿಂದ ಕೆಲಸ ಬಿಟ್ಟು ಪೂರ್ತಿಯಾಗಿ ಇದೇ ಕೆಲಸದಲ್ಲಿ ತೊಡಗಿಕೊಂಡೆ. ದಿನಗಳು ಕಳೆದಂತೆ ಅವರನ್ನು ಮರೆಯಲು ಪ್ರಯತ್ನಿಸಿದೆ, ಆದರೆ ಸಾಧ್ಯವಾಗುತ್ತಿಲ್ಲ. ಈಗ ಅವರು ನನ್ನ ಕನಸಿನ ರಾಣಿಯಾಗಿದ್ದಾರೆ. ಎದ್ದರು ಕೂತರು. ಈಗ ಅವರೇ ನನಗೆ ಹೆಂಡತಿಯ ರೀತಿ ಪ್ರತಿ ಕ್ಷಣ ನನ್ನ ಜೊತೆ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಹೇಳುತ್ತಿದ್ದೇನೆ. ಆದ್ದರಿಂದ ಖುಷಿಯಾಗಿದ್ದೇನೆ. ನಾನು ಅವರ ಗಂಡ ಆಗಿದ್ದರೆ ನಿಜವಾಗಲೂ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ. ಒಂದು ರಾತ್ರಿ ಕಳೆದೆ. ಅಷ್ಟರಲ್ಲೇ ನಾನು ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನನ್ನ ಪ್ರೀತಿ ಸತ್ಯ ಅಂತ ಪ್ರತಿದಿನ ನನಗೆ ನಾನು ಹೇಳಿಕೊಳ್ಳುತ್ತಿದ್ದೆ. ಇದೆಲ್ಲ ಹಾಗೆ ಸುಮಾರು 3 ತಿಂಗಳಾಯಿತು. ಇಂದು ನಾನು ಮನೆಗೆ ಬಂದಾಗ ಈಗಾಗಲೇ ಲಾಯರ್ ಬಂದು ಕುಳಿತಿದ್ದರು. ನನಗೆ ಭಯವಾಯಿತು. ಆಗ ಅವರು, ನಾನು ನಿಮ್ಮನ್ನೇ ಕಾಯುತ್ತಿದ್ದೆ, ನೀವು ಇಷ್ಟು ಸಮಯ ತೆಗೆದುಕೊಂಡಿರಿ ಅಂತ ತುಂಬ ಬೇಸರದಲ್ಲಿ ನೋಡಿದರು. ವಿಷಯ ಏನು ಅಂತ ಕೇಳಿದಾಗ, ಪಕ್ಕ ಇರುವ ದೊಡ್ಡ ಬಿಲ್ಡಿಂಗ್, ಅದರ ಜೊತೆಗೆ ಅವರ ಭಾರತದ ಕಂಪನಿ ಡೆಲ್ಲಿ ಬ್ರಾಂಚ್, ಅದೆಲ್ಲ ನಿಮ್ಮ ಹೆಸರಿಗೆ ಮಾಡಿದ್ದಾರೆ. ನೀವು ಕೂಡ ಇಂಜಿನಿಯರ್ ಮಾಡಿರುವುದರಿಂದ ಅದನ್ನು ಮುಂದುವರಿಸಲಿ ಅಂತ. ನಾನು ಶಾಕ್ ಆದೆ. ಮೇಡಮ್ ಅವರು ಅವರ ಮನೆಯನ್ನು, ಕಂಪನಿಯನ್ನು ಎಲ್ಲವನ್ನು ತನ್ನ ಹೆಸರಿಗೆ ಮಾಡಿದ್ದಾರೆ. ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇದ್ದಾರೆ. ನನ್ನ ತಲೆಯಲ್ಲಿ ತುಂಬ ಪ್ರಶ್ನೆಗಳು ಓಡುತ್ತಿದೆ. ಆಗ ಲಾಯರ್ ಸರ್ ಒಂದು ಪತ್ರವನ್ನು ಕೊಟ್ಟರು. ಇದು ವಿದೇಶದಿಂದ ಬಂದಿರುವುದು. ಮೇಡಮ್ ಅವರು ನಿನಗೆ ಕೊಡಲು ಹೇಳಿದ್ದಾರೆ. ನೀನು ಇದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡು. ಏನಾದರೂ ಸಹಾಯ ಬೇಕಾದರೆ ನನಗೆ ಕಾಲ್ ಮಾಡು ಅಂತ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಹೋದರು. ನಾನು ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡೆ. ಇದು ಬರೀ ಪತ್ರವಲ್ಲ, ಪ್ರೇಮ ಪತ್ರ ಅನ್ನುವ ರೀತಿ ಇತ್ತು ನನ್ನ ಭಾವನೆ. ಮೇಡಮ್ ಅದರಲ್ಲಿ ನನ್ನನ್ನು ತುಂಬ ಪ್ರೀತಿಯಿಂದ ಅಡ್ರೆಸ್ ಮಾಡಿದರು. ನನಗೆ ಅವರ ಪ್ರೀತಿ ಇಷ್ಟವಾಯಿತು. ಆ ಪತ್ರವನ್ನು ಓದಬೇಕಾದಾಗ ನನಗೆ ಕಣ್ಣುಗಳಲ್ಲಿ ನೀರು ಬರುತ್ತಿದೆ. ಧೈರ್ಯ ಸಾಕಾಗುತ್ತಿಲ್ಲ. ಆದರೂ ಧೈರ್ಯ ಮಾಡಿಕೊಂಡು ಪತ್ರವನ್ನು ಓದಲು ಆರಂಭಿಸಿದೆ.
ಅದರಲ್ಲಿ ಬರೆದಿರುವ ಪ್ರಕಾರ ಮೇಡಮ್ ಮತ್ತು ಸರ್ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವರಿಗೆ ಭಾರತ ದೇಶವೆಂದರೆ ಇಷ್ಟವಂತೆ. ಇಲ್ಲಿಯ ಸಂಸ್ಕಾರದಿಂದ ಇರುವ ಮನುಷ್ಯರು ಇಷ್ಟವಂತೆ. ಒಳ್ಳೆಯ ಸಂಸ್ಕಾರ ಇರುವ ಭಾರತ ದೇಶದ ಮಗು ಬೇಕು ಅಂತ ತುಂಬ ಪ್ರಯತ್ನ ಮಾಡಿದರಂತೆ. ಮೆಡಿಕಲ್ ಪ್ರಕಾರ ಸರೋಗಸಿಯಿಂದ ಮಗುವನ್ನು ತೆಗೆದುಕೊಂಡರೆ ಅದು ಎಲ್ಲರಿಗೂ ಗೊತ್ತಾಗುತ್ತದೆ. ನಾವು ತುಂಬ VIP ನ್ಯೂಸ್ಗಳಲ್ಲಿ ಬರುತ್ತದೆ. ನಂತರ ನನ್ನ ಗಂಡನಿಂದ ಮಗುವಾಗಿಲ್ಲ, ಬೇರೆಯವರಿಂದ ಮಗುವಾಗಿದೆ ಅನ್ನುವುದು ಪಬ್ಲಿಕ್ ಆಗುತ್ತದೆ. ನನ್ನ ಗಂಡನಿಗೆ ದೊಡ್ಡ ಕನಸು ಇದೆ. ನಂತರ ತೊಂದರೆ ಆಗುತ್ತದೆ ಅಲ್ಲದೆ ಗಂಡಸಿನ ಜೊತೆ ಪ್ರೀತಿಯಿಂದ ರಾತ್ರಿಯನ್ನು ಕಳೆದರೆ ಆಗ ಮಗು ಸಂತೋಷದಿಂದ ಹುಟ್ಟುತ್ತದೆ ಅನ್ನುವ ಆಸೆಯಿಂದ ನನ್ನ ಗಂಡ ಈ ಪ್ಲ್ಯಾನ್ ಮಾಡಿದರು. ನಿಮ್ಮನ್ನು ನಾವು ತುಂಬ ತಿಂಗಳುಗಳ ಕಾಲ ಅಬ್ಸರ್ವ್ ಮಾಡಿದೆವು. ನಿಮ್ಮಲ್ಲಿರುವ ಒಳ್ಳೆಯತನ, ಮನೆಯನ್ನು, ತಂಗಿಯಂದಿರನ್ನು, ಪೇರೆಂಟ್ಸನ್ನು ನೋಡಿಕೊಳ್ಳುವ ಬುದ್ಧಿ ಇಷ್ಟವಾಯಿತು. ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಅನುಕಂಪ ಇವೆಲ್ಲ ನಮ್ಮ ಮಗುವಿಗೆ ಬೇಕು ಅಂತ ನಾನು ಮತ್ತು ನನ್ನ ಗಂಡ ಇಬ್ಬರು ನಿರ್ಧಾರ ಮಾಡಿದೆವು. ಆದ್ದರಿಂದ ನಿಮ್ಮ ಜೊತೆ ನಾನು ಆ ರಾತ್ರಿ ಕಳೆದಿದ್ದು. ನನಗಿಂತ ಹೆಚ್ಚಾಗಿ ನನ್ನ ಗಂಡನಿಗೆ ಆಸೆ ಇತ್ತು. ಒಂದು ಮಗು ಬೇಕು ಇತ್ತು, ಅದೂ ಕೂಡ ಇಂಡಿಯಾದ ಹುಡುಗನಿಂದ ಆಗಬೇಕು ಅಂತ. ಈಗ ನಾನು 3 ತಿಂಗಳ ಗರ್ಭಿಣಿ. ನೀನು ನನಗೆ ಇಷ್ಟು ದೊಡ್ಡ ಸಂತೋಷವನ್ನು ಕೊಟ್ಟಿದ್ದೀಯಾ? ನಿನಗೆ ಏನು ಕೊಟ್ಟರೂ ಕಡಿಮೆ. ಅದಕ್ಕಾಗಿ ನನ್ನ ಮನೆ ಮತ್ತು ಬಿಸ್ನೆಸ್ಸನ್ನು ಕೊಟ್ಟಿದ್ದೇನೆ. ನೀನು ಚೆನ್ನಾಗಿ ಬದುಕು, ಮದುವೆ ಆಗು, ನೆಮ್ಮದಿಯಾಗಿರು. ಅಷ್ಟು ಮಾತ್ರ ಪತ್ರದಲ್ಲಿ ಬರೆದಿದ್ದರು. ಅದರಲ್ಲಿ ಒಂದು ಲೈನ್ ಸೇರಿಸಿದ್ದರು, ನಿನಗೂ ಮತ್ತು ನಮ್ಮ ಮಗುವಿಗೂ ಯಾವುದೇ ಸಂಬಂಧವಿಲ್ಲ ಅನ್ನುವುದು. ಅದು ಕೂಡ ನನಗೆ ಬೇಕಾಗಿರಲಿಲ್ಲ. ನನಗೆ ಮೇಡಮ್ ಅವರ ಜೊತೆ ಇನ್ನೊಂದು ರಾತ್ರಿ ಕಳೆಯಬೇಕು ಅನ್ನುವ ಆಸೆ ಶುರುವಾಗುತ್ತಿತ್ತು. ಆದರೆ ಈ ಪತ್ರವನ್ನು ಓದಬೇಕಾದಾಗ ನನ್ನ ಕಣ್ಣುಗಳಿಂದ ನನಗೆ ತಿಳಿಯದೆ ಕಣ್ಣೀರು ಬರುತ್ತಿತ್ತು. ದೇವತೆಯ ರೀತಿ ಬಂದು ಮೇಡಮ್ ಅವರು ನನ್ನ ಎಲ್ಲ ಕಷ್ಟವನ್ನು ಬಗೆಹರಿಸಿ ನನಗೆ ಒಂದು ಒಳ್ಳೆಯ ಮನೆ, ಕಂಪನಿಯನ್ನು ಕೊಟ್ಟು ಹೊರಟು ಹೋದರು. ನನ್ನನ್ನು ಬಿಟ್ಟು ನಿನ್ನ ರೀತಿ ಮಗು ಬೇಕು ಅಂತ ನಿನ್ನ ಜೊತೆ ಸೇರಿದ್ದು ನನ್ನ ಗಂಡನ ಇಷ್ಟದಂತೆ. ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನನ್ನ ಗಂಡನ ಕೈವಾಡ ಇರುವುದು. ಆದರೆ ಆ ರಾತ್ರಿ ನೀನು ನನಗೆ ಕೊಟ್ಟ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಅನ್ನುವ ಪದ ನನ್ನ ಕಣ್ತುಂಬುವಂತೆ ಮಾಡಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.